ಇದಂತೂ ಸಡನ್ನಾಗಿ ದಿಢೀರಾಗಿ ಮಾಡ್ತಿರೋಂತಹ ವ್ಲಾಗು. ಗೆದ್ದಿರೋ ಹುಡುಗರನ್ನ ಮದುವೆ ಆಗೋದಕ್ಕಿಂತ ಆ ಗೆಲುವಲ್ಲಿ ಜೋಡಿ ಆಗುವಂಥ ಹುಡುಗಿಯರ ಬಗ್ಗೆ ನನಗೆ ಜಾಸ್ತಿ ರೆಸ್ಪೆಕ್ಟ್ ಇದೆ. ಹಾಗೆ ಹುಡುಗರು ಅಷ್ಟೇ ಛಲ ಇರಬೇಕು. ಏನೋ ನನ್ನ ಹತ್ರ ಏನೂ ಇಲ್ಲ, ಈ ಟೈಮಲ್ಲಿ ಅವಳು ಬಂದಿಯಾಳಲ್ಲ ಅಂದ್ಬಿಟ್ಟು ಅದನ್ನು ಗ್ರ್ಯಾಂಟೆಡ್ ಆಗಿ ತೊಗೊಬಾರ್ದು. ಅದ್ರ ಬದಲು ಏನು ಇಲ್ದಿದ್ದಾಗ ಬಂದಲ್ಲ, ಎಲ್ಲ ಸಿಗೋ ಥರ ಅವಳಿಗೆ ಮಾಡಬೇಕು ಅನ್ನೋ ಛಲ ನಿಮ್ಮಲ್ಲಿ ಇರಬೇಕು. ಸೊ ಅವಾಗಲೇ ಒಂದು ಸಕ್ಸಸ್ಫುಲ್ ಮ್ಯಾರೇಜ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ, ಇದಂತೂ ಸಡನ್ನಾಗಿ ದಿಢೀರಾಗಿ ಮಾಡ್ತಿರೋಂತಹ ವ್ಲಾಗು. ಸೈಲೆಂಟಾಗಿ ಕೂತಿದ್ದೆ, ಏನೋ ಯೋಚನೆ ಮಾಡ್ಕೊಂಡು ಅದು ಇದು ಅಂತ. ಬಟ್ ಆಮೇಲೆ ಅನ್ನಿಸ್ತು, ಓ ಮೈ ಗಾಡ್, ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಹೌದಾ? ಸೊ ಹಾಗಾಗಿ ನನ್ನ ಗಂಡ ಆ್ಯಕ್ಚುಲಿ ಯಾವುದೋ ಒಂದು ಮೀಟಿಂಗ್ ಹೋಗಿದ್ದಾನೆ. ಹೋಗಿ ಬರೋಷ್ಟರಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೋ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ನನ್ನ ಗಂಡನಿಗೆ. ಮನೇಲೇ ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಿ ಒಂದು ಕೇಕ್ ಕಟ್ ಮಾಡುವ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಸಡನ್ನಾಗಿ ಎಲ್ಲ ಆರ್ಡ್ರ್ ಮಾಡಿ ಇದು ಮಾಡಿದ್ದೀನಿ. ಸೊ ಈಗ ಜಸ್ಟ್ ಬಂದಿದೆ. ನನ್ನ ಕೈಲಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಕ್ಯೂಟಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ನನ್ನ ಗಂಡನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಾಸು ನಿಜವಾಗ್ಲೂ ನಮ್ಮ ಆ್ಯನಿವರ್ಸರಿ ನಾನು ನೆನಪಿಟ್ಕೊಂಡಿದ್ದಾನೋ ಇಲ್ಲವೋ ಅಂತ ಫಸ್ಟು ಗೊತ್ತಾಗಬೇಕು. ನನಗನ್ಸೋ ಪ್ರಕಾರ ಪಕ್ಕ ಅಂದರೆ ಪಕ್ಕ ಮರ್ತೋಗಿದ್ದಾನೆ. ಬಂದ ಮೇಲೆ ಹೇಗೆ ಶಾಕ್ ತೊಗೋತಾನೆ ಅಂತ ನೋಡೇ ಬಿಡೋಣ. ಸೊ ವೇಟ್ ಆ್ಯಂಡ್ ವಾಚ್. ಹಾಗೆ ಇವಾಗ ಪಟಪಟ ಅಂತ ನನ್ನ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಡೆಕೋರೇಷನ್ ಮಾಡ್ತೀನಿ. ಬನ್ನಿ. ಹ್ಯಾಪಿ, ನಾಳೆ ನಿಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ. ಭಾಳ ಸಂತೋಷ. ಇಲ್ಲಿ ನೋಡಿ, ನಾನು ಬ್ಲಿಂಕಿಟ್ಟಲ್ಲಿ ಆ್ಯನಿವರ್ಸರಿ ಕಿಟ್ ಅಂತಲೇ ಒಂದಿದೆ. ಸೊ ಅದನ್ನು ಫುಲ್ ಈಗ ತರಿಸಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಈಗ ಡೆಕೋರೇಷನ್ ಮಾಡುವ. ಹ್ಯಾಪಿ ದೇಶಪಾಂಡೆ ಬನ್ನಿ, ಹೆಲ್ಪ್ ಮಾಡ್ಬೇಕು ನೀವು. ಬಾ ಬೇಗ ಬಾ. ಅವ್ನು ಬರಬೇಕು ಅಂತಂದರೆ ಬೆಲ್ಲ ಹಾಕಬೇಕು ಅಥವಾ ಗಂಟೆ ಬಾರಿಸ್ಬೇಕು, ಬರ್ತಾನೆ ಅವಾಗ. ಏನು ಹೊಸ ಅಭ್ಯಾಸಗಳಪ್ಪ. ಬಾ ಬಾ ಒಳಗೆ ಬಾ, ಬಾ ಬೇಗ ಬಾ. ನೋಡಿದ್ರ ಈ ಗಂಟಾ ಸಿಂಗ್ ನಿಜವಾಗ್ಲೂ ಹಿಂಗೆ ಮಾಡೋದು. ಹೆಂಗಿದು ಕತೆ ಇದು? ಈಗ ಬನ್ನಿ, ಇಲ್ಲಿ ಏನೇನು ಬಂದಿದೆಯೋ ನೋಡಿ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ಡೆಕೋರೇಷನನ್ನು ಮಾಡುವ. ವಾವ್, ಸಿನ್ಸ್ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಅವರೇ ನಮಗೆ ಫ್ರೀಯಾಗಿ ಮಫಿನ್ಸ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಇದ್ರ ಕ್ಯಾಮ್ರಾ ಎಲ್ಲೈತೆ ಶಿವ? ನಿಮ್ಗೆ ಯಾಕೆ ಬೇಕದು? ಐ ಥಿಂಕ್ ಇದು ಕ್ಯಾಂಡಲ್ಸು ಫುಲ್ಲು ಒಂದು ಸೆಟ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಕರ್ಟನ್ ಬರುತ್ತೆ. ಹಾಗೆ ಇದನ್ನು ನೀವು ಬೇಕಾದ್ರೆ ಬೆಡ್ ಮೇಲಾದರೂ ಯೂಸ್ ಮಾಡ್ಕೋಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಮಾಡುವ? ಇಲ್ಲೇ ಹಾಲಲ್ಲಿ ಮಾಡುವ ಅಥವಾ ರೂಮಲ್ಲಿ ಮಾಡುವ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಅಂತೂ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಏನೇನಿದೆ ಅಂತ ನೋಡ್ತೀನಿ. ಡೋರ್ ಮುಂದೆ 2 ಚೇರ್ ಇದೆ. ಆ ಚೇರ್ ಮೇಲೆ ಇಟ್ಬಿಡಿ, ನಾನು ತೊಗೋತೀನಿ. ಥ್ಯಾಂಕ್ ಯು. ನಾನು ಹೋಗಿ ಕೇಕನ್ನು ಎತ್ಕೊಂಡ್ಬಂದ್ಬಿಡ್ತೀನಿ. ಎಸ್, ಕೇಕ್ ಬಂದಾಯಿತು. ಮಜಾ ಎಂತ ಗೊತ್ತಾ? ಕೆಳಗಿರೋ ಸಂಭ್ರಮನೆಲ್ಲ ಈಗ ಮೇಲೆ ತೊಗೊಂಬಂದೆ. ಕೆಳಗೆ ಯಾಕೋ ಸೆಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂದ್ಕೊಂಡೆ
ಈ ಕಡೆ ಮಾಡುವ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿ ಬೆಡ್ ಇದೆ. ಇಷ್ಟರಲ್ಲೇ ನಿರಂಜನ್ಗೆ ಒಂದು ಸರ್ಪ್ರೈಸ್ ಮಾಡುವ, ಇಲ್ಲೇ ಡೆಕೋರೇಷನ್ ಮಾಡುವ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಫಸ್ಟು ಕೆಳಗೆ ಅಂದ್ಕೊಂಡೆ, ಬಟ್ ಅಲ್ಲಿ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ನೋಡಿ ಈ ಥರ ಲಾಡಿಗಳು, ಶೂ ಲೇಸುಗಳು, ಪೆಟ್ಟಿಕೋಟ್ ಹಾಕೋತೀವಲ್ಲ ಸ್ಯಾರಿ ಪೆಟ್ಟಿಕೋಟು, ಅದಕ್ಕೇನು ಈ ಥರ ದಾರಗಳಿರುತ್ತೆ. ಆ ದಾರಗಳು ಏನಾದರೂ ಇದ್ದರೆ ಈ ಥರ ಏನಾದರೂ ಜುಗಾಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೆಂಗೋ ಬದುಕ್ತಾ ಇದೀವಿ ಅದಕ್ಕೆ. ಆ್ಯಕ್ಚುಲಿ ನಿರಂಜನ್ ಬಂದ ಅವನು ಇಷ್ಟು ಬೇಗ ಬರ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಒಂದು ಗುಡ್ ಥಿಂಗ್ ನನ್ನ ಮೇಲೆ ಶಿಫ್ಟ್ ಮಾಡಿದ್ದು ಒಂಥರ ಒಳ್ಳೇದಾಯಿತು. ಅವನು ಇಷ್ಟು ಬೇಗ ಬರೋದಿಲ್ಲ. ಸೊ ಬೇಗ ಫಿನಿಷ್ ಮಾಡೋಣ. ಏನೇನೋ ಸಡನ್ನಾಗಿ ಮಾಡ್ತಾಯಿದ್ದೀನಿ, ಅರ್ಥನೇ ಆಗ್ತಾಯಿಲ್ಲ. ಈ ಲೈಟ್ಸ್ ಹಾಕೋಕ್ಕಿಂತ ಮುಂಚೆ ಫಸ್ಟು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಬೆಡ್ ಅರೇಂಜ್ ಮಾಡಬೇಕು. ನನಗೆ ನಿಜ ಹೇಳಬೇಕು ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಫ್ರೆಂಡ್ಸ್. ಮೊದಲು ನಡೀತಾ ಇತ್ತು, ನೀವು ಯಾರು ಗಮನ ಕೊಟ್ಟಿಲ್ಲ. ನಿರಂಜನು ಲಂಡನ್ಗೆ ಹೋಗಿದ್ದಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಪರವಾಗಿಲ್ಲ, ಯಾಕಂದರೆ ಅವನು 2 hours ಅಲ್ಲೇ ಫಿಕ್ಸು. ಇತ್ತೀಚೆಗೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇನ್ ಆಲ್ ರಿಲೇಶನ್ಶಿಪ್ ಇಸ್ ಆಲ್ ಗಂಡಸ್ ಆರ್ ಗೋಯಿಂಗ್ ಟು ವಾಶ್ರೂಮ್ ಫಾರ್ 2 to 3 hours. ಕೆಲವೊಂದು ಪ್ರಶ್ನೆಗೆ ಉತ್ತರನ ನೀವೇ ಕಮೆಂಟ್ ಮಾಡಿ ದಯವಿಟ್ಟು. ಬರೀ ಈ ಥರ ಇದ್ದರೆ ಚೆನ್ನಾಗಿರಲ್ವಲ್ಲ. ಸೊ ಹಾಗಾಗಿ ನಿರಂಜನ್ ದೇಶಪಾಂಡೆ ಪಂಚೆನೇ ಹುಡುಕೊಂಡು ಎತ್ಕೊಂಡು ಬಂದೆ. ಒಂದು ನೋಡಿದ್ರೆ ಎಲ್ಲ ವೆಲ್ಕ್ರೋ ಪಂಚೆಗಳು. ಸೊ ಯಾವುದೋ ಒಂದು ಪಂಚೆ ಸಿಕ್ತು, ಅದನ್ನು ಇದ್ರ ಮೇಲೆ ಹಾಕ್ತೀನಿ. ಬಾರ್ಡ್ರು ಹಿಂದ್ಗಡೆ ಹೊಟ್ಟೋಗಿ ಅದು ಇಲ್ಲ. ಓ ಮೈ ಗಾಡ್, ಇದು 2. ಓ ಶರಿಯ ಪಂಚೆ ಏನಿದೆಲ್ಲ. ವೇಟ್ ಅಂಡ್ ವಾಚ್. ಫೈನಲಿ ನಮ್ಮ ಆ್ಯನಿವರ್ಸರಿ ಸೆಟಪ್ಪು ರೆಡಿಯಾಗಿದೆ. ಸೊ ಈಗ ಜಸ್ಟು ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡಿಸೋದಷ್ಟೇ. ನಾನು ಬೇರೆ ಬಟ್ಟೆನ ಬದಲಾಯಿಸ್ಕೊಂಡು ಬರ್ತೀನಿ, ಹಾಗೆ ನಿರಂಜನು ಹೋಗಿ ಕರ್ಕೊಂಡ್ಬರ್ತೀನಿ. ಇಗ್ನೋರ್ ಮೈ ಗಾನ್ ಮೇಕಪ್. ಸತ್ಯನ ಸತ್ಯ ಹಾಗೆ ಹೇಳ್ತೀನಿ, ನಾನು ಇರೋ ಥರ ಹೇಳ್ತೀನಿ. ನಾನು ಸಖತ್ತಾಗಿರ್ತೀನಿ. ನನ್ನ ಗಂಡಂಗೆ ಹೇಳ್ಬಿಡು ಚೆನ್ನಾಗಿರೋದಕ್ಕೆ. ಹಾಂ, ಯು ಆರ್ ಮೈ ಬೆಸ್ಟ್ ಹಸ್ಬೆಂಡ್. ಹೆಂಗೆ ನೋಡು, ಒಂದೇ ಮನೇಲಿ ಇದ್ಕೊಂಡು ನೀನು ಬಾತ್ರೂಮಲ್ಲಿ ವಿಶ್ ಮಾಡ್ತಾ ಇದೀಯ. ನಾನು ನೋಡಿ ಆಶ್ಚರ್ಯ ಆಯ್ತು. ಏನು ಇದನ್ನು ಬ್ಲಾಕ್ ಮಾಡ್ತಿದ್ದೇನೆ? ನಾನೇನಕ್ಕೆ ಮಾಡಲಿ ವ್ಲಾಗು? ಸರಿ ಬಂದೆ. ಸಬಾಷ್. ಅವ್ನಿಗೆ ಆ್ಯಕ್ಚುಲಿ ನೀನು ಸರಿ ಹೋಗು ಮುಖ ತೊಳ್ಕೊ, ನಾನು ಒಂದು ಪ್ರಮೋಷ್ನಲ್ ವಿಡಿಯೋ ಮಾಡಬೇಕು, ಒಂದು ಬ್ರ್ಯಾಂಡದು ಶೂಟ್ ಮಾಡಬೇಕು, ರೆಡಿ ಆಗು ಹಾಗೆ ಹಿಂಗೆ ಅಂತಂದೆ. ಈಸ್ ಲೈಕ್ ಒಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು, ಇವತ್ತು ನಮ್ಮ ಆ್ಯನಿವರ್ಸರಿ ಅಲ್ವಾ, ಸೊ ಏನು ಮಾಡಬೇಕು ಹಾಗೆ ಹಿಂಗೆ ಅಂತ ಅಂದ. ಈಗ ನೀನು ಸದ್ಯಕ್ಕೆ ಹೋಗು, ನಾನೇನೋ ಒಂದು ಶೂಟ್ ಮಾಡಬೇಕು, ರೆಡಿ ಆಗಿಬಿಟ್ಟು ಬಾ ಅಂತ ಹೇಳಿ ಕಳಿಸಿದ್ದೀನಿ. ವೇಟಿಂಗ್, ಅವ್ನು ಬರ್ತಾನೆ ಅಂತ. ಇನ್ನೂ ನೋಡಿದ್ರೆ ಫೋನಲ್ಲೇ ವಿಶ್ ಮಾಡಿಬಿಟ್ಟೆ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ತಾ ಇದ್ದಾನೆ. ನೀನು ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ದಿಸ್ ಇಸ್ ದ ಕೇಕ್. ನನಗೆ ತುಂಬ ಕ್ಯೂಟಾಗಿ ಅನ್ನಿಸ್ತು ಈ ಕೇಕು. ಹ್ಯಾಪಿ ಆ್ಯನಿವರ್ಸರಿ ಪಾಂಡೆ. ಏನಿದು? ವಾಟ್ ಆರ್ ಯು ಡೂಯಿಂಗ್? ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಓಹೋ ಮೈ ಗಾಡ್ ಜಿಲಾ, ಏನಿದು? ಹ್ಯಾಪಿ ಆ್ಯನಿವರ್ಸರಿ. ಓ ಮೈ ಗಾಡ್, ನನ್ ಪಂಚೆ ಹಾಕ್ಬಿಟ್ಟಿದ್ಯಲ್ಲ. ಏನೋ ಪಂಚೆ ಸಲ್ಯ, ಏನೋ ಒಂದು ಜುಗಾಡ್ ಮಾಡಬೇಕು ಮಾಡಿದ್ದೀನಿ.
ಗಾಡ್, ಪಂಚಶಲ್ಯ ಹಾಕಿದ್ಯಲ್ಲ, ಏನಿಲ್ಲ ನಿಮ್ಗೆ ಏನಾದ್ರೂ ಹೇಳು. ಐಡಿಯಾ, ಅದಕ್ಕೆ ಅವಾಗಿಂದ ನೀನು ಇಲ್ಲಿರೋದು. ವೆರಿ ಗುಡ್. ಹ್ಯಾಪಿ ಆನಿವರ್ಸರಿ ಕಂದ. ಥ್ಯಾಂಕ್ ಯು. ವಿಶ್ ದಿ ಸೇಮ್. ಲವ್ ಯು ಟು. ಪಂಡೆ ಏನು ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಕಣೆ. ಏನೋ ಮಾಡಿದ್ಯಲ್ಲ, ಏನೋ ಕ್ಲಿಪ್ ಹಾಕಿ ಸೈಡಲ್ಲಿ ಆನೆ ಇಟ್ಟು ಏನೋ ಮಾಡಿದ್ಯಲ್ಲಮ್ಮ, ನಿಜ ನಿನ್ನ ಎಫರ್ಟ್ ಕೊಡ್ಬೇಕು. ಎಸ್. ಕೇಕ್ ಎಲ್ಲ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಯು ವೆಲ್ಕಮ್. ಹ್ಯಾಪಿ ಆನಿವರ್ಸರಿ ಗುಂಡು. ಇದನ್ನು ವ್ಲಾಗ್ ಮಾಡ್ತಿದ್ಯಲ್ಲ ನೀನು? ಹೌದು, ಮತ್ತೆ ಆಕ್ಚುಲಿ ಸಡನ್ ಆಗಿ ಪ್ಲಾನ್ ಮಾಡಿದ್ದು ನಾನು. ನಿಜ ಖುಷಿ ಆಯ್ತು. ಬಟ್ ಯುವರ್ ಅಟೆನ್ಷನ್ ಟು ಡೀಟೇಲ್ ಈಸ್ ವೆರಿ ವೆರಿ ನೈಸ್. ಥ್ಯಾಂಕ್ ಯು. ಇದು ತರ್ಸಿದ್ಯ ಹ್ಯಾಪಿ ಆನಿವರ್ಸರಿ ಇರೋದು? ಹೌದು. ಪ್ರೆಸೆನ್ಸ್ ಆಫ್ ಮೈಂಡ್ ಕೊಡ್ಬೇಕು ಕಣೆ, ನಿಜವಾದ ಅವಾರ್ಡ್ ಕೊಡ್ಬೇಕು. ನೀನು ಪ್ರೆಸೆನ್ಸ್ ಆಫ್ ಮೈಂಡ್ಗೆ ಕೊಡ್ಬೇಕು. ಥ್ಯಾಂಕ್ ಯು. ಲೆಟ್ಸ್ ಕಟ್ ಕೇಕ್. ಓಕೆ. ಬಟ್ ನಿಜ ಹೇಳ್ತೀನಿ, ಕೇಕ್ ಇಸ್ ಟೂ ಗುಡ್. ಏನದು, ನಾನು ನೀನ ಕ್ಯಾಂಡಲ್ ನಾವು ದೀಪ ಆರಿಸೋದಲ್ಲ, ನಾವು ದೀಪ ಹಚ್ಚೋರು ನಾವು. ಹ್ಯಾಪಿ ಆನಿವರ್ಸರಿ ಟು ಅಸ್. ಹ್ಯಾಪಿ ಆನಿವರ್ಸರಿ ಟು ಅಸ್. ಹ್ಯಾಪಿ ಆನಿವರ್ಸರಿ. ಲವ್ ಯು ಕಂದ. ಬೆಸ್ಟ್ ಚೆನ್ನಾಗಿದೆ ನೋಡು. ಯಾವ ಗದ್ದಲ ಇಲ್ಲ, ಯಾವ ಪಬ್ ಇಲ್ಲ, ಯಾವ ಫ್ರೆಂಡ್ಸ್ ಇಲ್ಲ. ನಾನು ನೀನು ಇಬ್ಬರೇ ಸಿಂಪಲ್ ಆಗಿ ಮನೇಲಿ ಮುದ್ದಾಗಿ ಚೊಕ್ಕದಾಗಿ ಚಿಕ್ಕದಾಗಿ. ನಾನು ನಿಜ ಹೇಳ, ಇದು ನನಗೆ ಜಾಸ್ತಿ ಇಷ್ಟ ಆಯ್ತು. ಸಿಂಪಲ್ ಆಗಿ ಅಲ್ಲ, ಹೌದು. ಬಟ್ ಅದಕ್ಕೊಂದು ಏನೋ ಇದೆಲ್ಲ ಮಾಡಿ, ಅದಕ್ಕೊಂದು ದೊಡ್ಡ ಸೆಟಪ್ ಹಾಕಿ ಬೆಸ್ಟ್ ಚೆನ್ನಾಗಿದೆ ನೋಡಿ. ಮನ್ಸಿಗೆ ಎಷ್ಟು ಹತ್ರ ಆಯ್ತು ಗೊತ್ತಾ ಇದು. ನಿಮ್ಮೇಲೆ ಲವ್ ಇನ್ನೂ ಜಾಸ್ತಿ ಆಯ್ತು. ಹೌದಾ? ಇದೆ ಇದೆ, ಜಾಸ್ತಿನೇ ಇದೆ. ಗಂಡ ಹೆಂಡತಿ ಎಂದರೆ ಇವರೇ, ದಂಪತಿಗಳಿಗೆ ಮಾದರಿ ಇವರೇ. ಸೀರಿಯಸ್ ಆಗಿ ಐ ಹ್ಯಾವ್ ಟು ಅಡ್ಮಿಟ್ ದಿಸ್. ನನ್ನ ಹೆಂಡತಿ ಅಂತಲ್ಲ, ಎಲ್ಲರ ಹೆಂಡತಿಯರು, ಎಲ್ಲರ ಗರ್ಲ್ ಫ್ರೆಂಡ್ಸು, ಟೋಟಲ್ ಆಗಿ ಹೆಣ್ಮಕ್ಳು, ಹುಡುಗಿರು, ಅವ್ರು ತಗೊಳ್ಳೋ ಎಫರ್ಟು ಯಾರು ತಗೊಳ್ಳಲ್ಲ. ಎಷ್ಟು ವರ್ಷ ಆಯ್ತು ಇವತ್ತು? 8 ವರ್ಷ ಆಯ್ತು. ಅಂದ್ರು ಏನೋ ಹೊಸದಾಗಿ ಹುಡುಕಿ, ಏನೋ ಹೊಸದಾಗಿ ಈ ಥರ ಎಲ್ಲ ಮಾಡಿ, ಸ್ಮಾಲ್ ಅರೇಂಜ್ಮೆಂಟು, ಆ ಇಂಟ್ರೆಸ್ಟು, ಈ ಎಫರ್ಟ್ ಆ್ಯಕ್ಚುಲಿ ಗಂಡ್ಮಕ್ಳು ಹಾಕಲ್ಲ. ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಸೊ ಯಾರ್ಯಾರೆಲ್ಲ ನಿಮ್ಮ ಪಾರ್ಟ್ನರ್ಗೆ ಈ ಥರ ಸಣ್ಣ ಸಣ್ಣ ಸರ್ಪ್ರೈಸ್ ಪ್ಲಾನ್ ಮಾಡ್ಕೊಂಡು ಏನೋ ಒಂದು ಲಿಟಲ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡ್ತೀರೋ, ನಿಮ್ಮೆಲ್ಲರಿಗೂ ಹೆಡ್ಸ್ ಆಫ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಲವ್ ಯು. ಹಿಂಗೆ ಇರೋಣ, ಖುಷಿಯಾಗಿರೋಣ, ಸಂತೋಷವಾಗಿರೋಣ. ಮೊನ್ನೆ ಜೀ ಕನ್ನಡದಲ್ಲೂ ಇವಳು ಬಂದು ಹೋದ್ಮೇಲೆ ಏನು ಎಲ್ಲ ಕಡೆಯಿಂದ ನನಗೆ ಮೆಸೇಜ್ಗಳು ಸುರಿಮಳೆ. ಚೆನ್ನಾಗಿದೆ ನಿಮ್ಮ ಜೋಡಿ, ಚೆನ್ನಾಗಿದೆ ನಿಮ್ಮ ವೈಫು, ಹಿಂಗೆ ಇರಿ, ನಿಮ್ಮ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರಲಿ. ನನಗೆ ಆಸೆ ಅದೇ. ಜಗಳ ಆಡಲ್ಲ ಅಂತೇನಿಲ್ಲ, ಬೆಳಗ್ಗೆನೂ ಜಗಳ ಆಡಿದ್ವಿ. ಬಟ್ ಬಂದು ಹೋಗ್ತಾ ಇರುತ್ತೆ, ಅದರಲ್ಲಿ ಏನಿಲ್ಲ. ಬಟ್ ಪ್ಯಾಚ್ ಅಪ್ ಆಗ್ತೀವಿ, ನಮ್ಮ ಪಾಡಿ ನಾವು ಖುಷಿಯಾಗಿರ್ತೀವಿ. ಅವಳು ಯಾವಾಗಲೂ ಹೇಳಿದಲ್ಲ, ಆ ಥರ ಒಬ್ಬರನ್ನೊಬ್ರು ತಡ್ಕೊಬಿಡ್ತೀವಿ. ಏನಕ್ಕೇನೋ ಅದು ಒಂದು ಅರ್ಧ ಗಂಟೆ ಅಷ್ಟೇ. ಅದಾದ್ಮೇಲೆ ತಿರ್ಗಾ ನಮ್ಮ ಬ್ಯಾಕ್ ಟು ಅವರ್ ಲೈಫ್. ಬಿಕಾಸ್ ಅಟ್ಲೀಸ್ಟ್ ಅಟ್ ದಿ ಎಂಡ್ ಆಫ್ ದ ಡೇ ನನಗೆ ಅವಳು ಚೆನ್ನಾಗಿದ್ದಾಳೆ, ಅವಳಿಗೆ ನಾನು ಚೆನ್ನಾಗಿದ್ದೀನಿ, ಒಬ್ಬರು ಅರ್ಥ ಮಾಡ್ಕೊಂಡಿದ್ದೀವಿ. ಇದಕ್ಕಿಂತ ಸುಖ ಇನ್ನೇನಿದೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಗೆದ್ದಾಗ ಇವಳಿರ್ಲಿಲ್ಲ, ನನಗೆ ಗೆಲ್ಲುವ ಹಾದಿಯಲ್ಲಿ ಇವಳಿದ್ಲು, ನನಗೆ ಅದು ಖುಷಿ. ಅಂದರೆ ವಾಟ್ ಎವರ್ ಯು ಹ್ಯಾವ್ ಡನ್, ಒಂದು ಮನೆ ಮಾಡಿದ್ದಾಗಿರ್ಬೋದು, ಹೊಸದೇನೋ ತೊಗೊಂಡಿದ್ದಾಗಿರ್ಬೋದು, ಕಾರ್ಗಳು ತೊಗೊಂಡಿದ್ದಾಗಿರ್ಬೋದು, ನನ್ನ ರೆಸಾರ್ಟ್ ಮಾಡಿದ್ದಾಗಿರ್ಬೋದು, ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರ್ಬೋದು, ಇದ್ಯಾವುದು ಮದುವೆ ಆಗೋ ಟೈಮಲ್ಲಿ ಇರಲಿಲ್ಲ. ಮದುವೆ ಆದ್ಮೇಲೆ ಒಂದೊಂದೇ ಮಾಡ್ತಾ ಹೋಗಿದ್ದು. ಸೊ ಆ ಎಲ್ಲ ಪ್ರೋಸೆಸ್ಸಲ್ಲೂ ನೀನಿದೆಯಾ? ಸೊ ಗೆದ್ದಿರೋ ಹುಡುಗರನ್ನ ಮದುವೆ ಆಗೋದಕ್ಕಿಂತ ಆ ಗೆಲುವಲ್ಲಿ ಜೋಡಿ ಆಗುವಂಥ ಹುಡುಗಿಯರ ಬಗ್ಗೆ ನನಗೆ ಜಾಸ್ತಿ ರೆಸ್ಪೆಕ್ಟ್ ಇದೆ. ಹಾಗೆ ಹುಡುಗರು ಅಷ್ಟೇ ಛಲ ಇರಬೇಕು. ಏನೋ ನನ್ನ ಹತ್ರ ಏನೂ ಇಲ್ಲ, ಈ ಟೈಮಲ್ಲಿ ಅವಳು ಬಂದಿಯಾಳಲ್ಲ ಅಂದ್ಬಿಟ್ಟು ಅದನ್ನು ಗ್ರ್ಯಾಂಟೆಡ್ ಆಗಿ ತೊಗೊಬಾರ್ದು. ಅದ್ರ ಬದಲು ಏನು ಇಲ್ದಿದ್ದಾಗ ಬಂದಲ್ಲ, ಎಲ್ಲ ಸಿಗೋ ಥರ ಅವಳಿಗೆ ಮಾಡಬೇಕು ಅನ್ನೋ ಛಲ ನಿಮ್ಮಲ್ಲಿ ಇರಬೇಕು. ಸೊ ಅವಾಗಲೇ ಒಂದು ಸಕ್ಸಸ್ಫುಲ್ ಮ್ಯಾರೇಜ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗೋ ಇರಬಾರ್ದು.
ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ಅಫ್ಕೋರ್ಸ್ ಇರಬೇಕು. ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದರೆ ಯಾವುದು ಸಾಧ್ಯನೇ ಇಲ್ಲ. ಬಟ್ ಈಗೋ ಇರಬಾರ್ದು, ಅಂದರೆ ಅಹಂಕಾರ ದುರಹಂಕಾರ ಅವೆಲ್ಲ ಇರಬಾರ್ದು, ಸ್ವಾಭಿಮಾನ ಇರಬೇಕು. ಸೊ ಇದೆಲ್ಲ ಇದ್ದರೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ. ನಮ್ಮ ಲೈಫು ನಾವು ಚೆನ್ನಾಗಿದೆಯೋ ಇಲ್ವೋ ಅನ್ನೋದಕ್ಕಿಂತ ನಾವು ಪ್ರತಿಯೊಂದು ಕ್ಷಣವೂ ಚೆನ್ನಾಗಿರಲಿ ಅಂತ ಏನೋ ಒಂದು ಎಫರ್ಟ್ ಹಾಕ್ತಾನೆ ಇರ್ತೀವಿ. ಯಾಕಂದ್ರೆ ನಾವು ಯಾರು ದೇವರಲ್ಲ, ಎಲ್ಲ ಚೆನ್ನಾಗಿರೋದಕ್ಕೆ. ಬಟ್ ಇದು ನಮ್ಮನೆ ದೇವರು ಪಾಪ ಒಂಥರ ಗುಡ್ಡು ಏನೇನೋ ಗಲಾಟೆ ಮಾಡುತ್ತೆ. ಆದ್ರೂ ಅದು ಹೆಣ್ಣೋದ್ರೆ ಕಂಪೇರ್ ಮಾಡಿದಾಗ, ಬೇರೆ ಎಲ್ಲ ಕಂಪೇರ್ ಮಾಡಿದಾಗ ಇವಳಷ್ಟು ಬೆಸ್ಟ್ ಯಾರು ಇಲ್ಲ ಅನ್ಸ್ಬಿಡುತ್ತೆ ನನಗೆ. ಸೊ ಹಾಗಾಗಿ ನನಗೆ ನೀನು, ನಿನಗೆ ನಾನು ಚೆನ್ನಾಗಿರೋಣ. ನಾ ನಿನಗೆ, ನೀ ನನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ನೀನಾಗುವ. ಯಾರ ದೃಷ್ಟಿನೂ ಬೀಳದೆ ಇರ್ಲಿ ನಮ್ಮ ಮೇಲೆ. ನಮ್ಗೆ ದೃಷ್ಟಿ ತಗೊಂಡ್ಬಿಡೋಣ ನಿಜವಾದ ಅಲ್ತೆ ಅದನ್ನ ಇಬ್ರು ಕಾಣ್ತಾ ಇದೀವಿ. ನಮ್ಮ ಮೇಲೆ ಯಾರ ದೃಷ್ಟಿನೂ ಬೀಳದೆ ಹಾಗೆ ನಮ್ಮಿಬ್ಬರ ಜೋಡಿನ ಯಾರ್ಯಾರೆಲ್ಲ ಇಷ್ಟಪಡ್ತೀರೋ ನೀವು ಅಲ್ಲಿಂದನೇ ಒಂದೊಂದು ದೃಷ್ಟಿ ತೆಗೆದ್ಬಿಡಿ. ನಾವಿಬ್ರು ಹಿಂಗೆ ನಮ್ಮಿಬ್ಬರ ಕಡೆ ಉಸಿರಿರೋ ತನಕ ಚೆನ್ನಾಗಿರೋ ಥರ ಅಲ್ಲಿಂದನೇ ಆಶೀರ್ವಾದ ಮಾಡಿ, ಅಲ್ಲಿಂದನೇ ನಿಮ್ಮ ಶುಭ ಹಾರೈಕೆಗಳಿರಲಿ. ಒಂದು ಹಾಡು ಹೇಳ ನಿಂಗೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಬಟ್ ಯಾಕೆ ಇದನ್ನೆಲ್ಲ ಬ್ಲಾಗ್ ಮಾಡ್ತಾ ಇದ್ದೀನಿ ನೀನು? ನನಗೆ ಯಾಕಂದ್ರೆ ಒಂದಷ್ಟು ವರ್ಷ ಹೋದಾಗ ನಾನು ಈ ತರ ಸೆಲೆಬ್ರೇಟ್ ಮಾಡ್ದೆ ಅಂತ ಹೇಳ್ಬಿಟ್ಟು ನಿನ್ ಬರ್ಡೇಸು ಆಗಿರ್ಲಿ ಅಥವಾ ನಿನ್ ನೆನ್ಪಿದ್ಯಾ, ಏನು ಲಾಕ್ಡೌನ್ ಟೈಮಲ್ಲೂ ನೀನು ನಮ್ಮ ಆನಿವರ್ಸರಿನ ಮರ್ತೋಗ್ಬಿಟ್ಟಿದೆ. ನಾನು ಅಲ್ಲಿ ಬೆಟ್ಟಗುಡ್ಡದಲ್ಲಿ ಇದ್ವಿ. ಅದು ಏನ್ ಗೊತ್ತಾ ಚಿನ್ನ, ಐ ರಿಮೆಂಬರ್ ಓನ್ಲಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್. ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಅಷ್ಟೊಂದೆಲ್ಲ ಭಾಷೆ ಕಾಮಿಡಿ ಫನ್ ತಮಾಷೆ. ಈಗ ನೋಡಿದ್ರೆ ನೆನಪಿರುತ್ತೆ, ಬಟ್ ಸಡನ್ ಆಗಿ ಮಾತಾಡ್ಬಿಟ್ಟು ನೋ 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 ಮೊನ್ನೆಯಿಂದ ನಾನೇ ತಾನೇ ಹೇಳ್ತಾ ಇದ್ದೀನಿ ಇದೇ ಕಣೆ ಇದೇ ಕಣೆ ಅಂತ. ನಿನ್ನೆ ಹೇಳ್ತಿದ್ದೆ, ಎಂತದ್ದು ಹೇಳ್ತಾ ಇರ್ಲಿಲ್ಲ. ಪ್ರತಿ ಆನಿವರ್ಸರಿಗೂ ಮರ್ತೋಗ್ತಾರೆ ಬಾಸು, ನಾನೇ ನೆನಪಿಸೋದು. ಇಲ್ಲ, ಅವಳು ಹೇಳಿದ್ ನಿಜ. ಇದು ವ್ಲಾಗ್ ಮಾಡ್ತೀವಿ ಅನ್ನಕ್ಕಿಂತ ದಿಸ್ ಇಸ್ ಫಾರ್ ಆರ್ ಓನ್ ಮೆಮೊರಿ. ಈಗ ನಾವು ಮದ್ವೆ ಏನಕ್ಕೆ ವಿಡಿಯೋ ಮಾಡಿಸ್ತೀವಿ, ಎಷ್ಟೋ ವರ್ಷ ಕುತ್ಕೊಂಡು ನೋಡ್ಬೇಕಾದ್ರೆ ಇವೆಲ್ಲ ಚಂದ ಅನ್ಸುತ್ತೆ. ನಾನು ಆಕ್ಚುಲಿ ಮುಂಚೆ ಇದೆಲ್ಲ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಬಟ್ ಲಾಕ್ಡೌನ್ ಅಲ್ಲಿ ನೀವು ನಂಬ್ತಿರೋ ಇಲ್ವಾ, ನಮ್ಗೆ ಎಷ್ಟು ಹಳೆ ವಿಡಿಯೋಗಳನ್ನ ನಾವೇ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿದೀವಿ. ಎಷ್ಟು ಅದೇ ಟೈಮ್ ಪಾಸ್ ಆಗಿತ್ತು ಎಷ್ಟೊಂದು. ಹೌದು, ನೀವು ಆಕ್ಚುಲಿ ಸಣ್ಣ ಸಣ್ಣ ಮೆಮೊರಿಗಳನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳಿ. ಅವಾಗ ಆಕ್ಚುಲಿ ನಿಮ್ಗೆ ಸ್ಪೇಸ್ ಇರಲ್ಲ ಅನ್ನೋದಾದ್ರೆ ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲೇ ಹಾಕಿಟ್ಟಿರಿ, ಲೈಫ್ ಲಾಂಗ್ ಇರುತ್ತೆ. ಲೆಟ್ಸ್ ಆಲ್ ಗ್ರೋ ಟುಗೆದರ್, ಲೆಟ್ಸ್ ಆಲ್ ಹ್ಯಾವ್ ಫನ್ ಟುಗೆದರ್, ಅಂಡ್ ಲೆಟ್ಸ್ ಆಲ್ ಚೇರ್ ದಿಸ್ ಮೊಮೆಂಟ್ಸ್ ಟುಗೆದರ್. ಹ್ಯಾವ್ ಅ ಹ್ಯಾಪಿ ಲೈಫ್ ವಿತ್ ಅ ಹ್ಯಾಪಿ ವೈಫ್. ಅಂದ್ರೆ ನಾನ್ ನನ್ನ ವೈಫ್ ಅಷ್ಟೇ ಇಲ್ವಾ, ನೀವು ನಿಮ್ ವೈಫ್ ಜೊತೆ ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಅವಾಗವಾಗ ಈ ತರ ಸ್ವೀಟ್ ಆಗಿ ಅಲ್ಲಿ ಇಲ್ಲಿ ಡೇಟ್ಸ್ ಹೋಗೋದೆ. ಮದ್ವೆ ನಾಳೆ ನಾನು ಪ್ರಾಮಿಸ್ ನಾನು ಕರ್ಕೊಂಡು ಹೋಗ್ತೀನಿ ಡೇಟಿಂಗ್. ಇನ್ನು ಮದ್ವೆ ಆದ್ಮೇಲೆ ಏನ್ ಇವ್ರ ಹೆಂಡತಿ ಇಲ್ಲೇ ಇರ್ತಾಳಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಗಂಡಂದ್ರು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತೀರಾ? ನಿಮ್ ಬಗ್ಗೆ ನಾನು ಹಂಗೆ ಹೇಳ್ತಿಲ್ಲ, ನಾನು ಜನರಲ್ ಆಗಿ ಹೇಳ್ತಾ ಇರೋದು. ಏನು ಗಂಡಂದ್ರು ತುಂಬಾ ಈಸಿಯಾಗಿ ತಗೊಂಡ್ಬಿಡ್ತಾರೆ, ಪರವಾಗಿಲ್ಲ ಬಿಡು ಇರ್ತಾಳೆ ಮನೆಯಲ್ಲೇ, ಏನು ಮಾಡಿದ್ರೆ ಏನು, ಮಾಡಲಿಲ್ಲ ಅಂತಂದ್ರೆ ಏನು, ಹಾಗೆ ಅಂತ ತುಂಬಾ ಜನ ಆ ಥರ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಲೈಫಲ್ಲಿ ನಿಮ್ಮ ಲವ್ ಲೈಫು, ಮದುವೆ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಅವಾಗವಾಗ ಡೇಟ್ ನೈಟ್ ಹೋಗ್ತಾ ಇರಿ, ಏನು ಲಾಂಗ್ ಡ್ರೈವ್ ಹೋಗಿ, ಅವಾಗವಾಗ ಪ್ರತಿ ಸರಿ ಹನಿಮೂನ್ ಅಂತ ಹೋಗ್ತಾ ಇರಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಎಸ್, ವಿ ಹ್ಯಾವ್ ಟು ಗೋ, ಅವಾಗ್ಲಿ ನಾವು ಚೆನ್ನಾಗಿರೋದು. ಎಲ್ಲಿಂದ ತರೋದು ದುಡ್ಡನ್ನ? ಅದಾಗ್ಲಿ. ಆಮೇಲೆ ನನ್ನನ್ನ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಎಂತ ಕಿರಿಕಿರಿ ಆದ್ರೂ ಅಥವಾ ನನ್ನಿಂದನೇ ತಪ್ಪಾಗಿರ್ಲಿ ಅಥವಾ ಅವನಿಂದ ತಪ್ಪಾಗಿರ್ಲಿ, ಅವನೇ ಫಸ್ಟ್ ಸಾರಿ ಕೇಳ್ತಾನೆ. ಓಕೆ, ಸರಿ ಓಕೆ ಫ್ರೆಂಡ್ಸ್, ಬಾಯ್.
ತುಂಬ ಸಡನ್ನಾಗಿ ಪ್ಲ್ಯಾನ್ ಮಾಡಿದಂಥ ಪ್ಲ್ಯಾನು. ಡೆಕೋರೇಷನ್ ಎಲ್ಲ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲೇ ಕ್ಯೂಟಾಗಿ ಕೋಸಿಯಾಗಿ ಇಬ್ಬರು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು ನನಗೆ, ಬಿಕಾಸ್ ನಿರಂಜನ್ ಇಷ್ಟಪಡ್ತಾನೋ ಇಲ್ವೋ ಅಂತಿತ್ತು. ಬಟ್ ಅವನು ಸಣ್ಣ ಈ ಥರ ವಿಚಾರಗಳನ್ನ ತುಂಬ ಇಷ್ಟಪಡ್ತಾನೆ. ದೊಡ್ಡದಾಗಿ ಏನೋ ಮಾಡೋದಕ್ಕಿಂತ ಅವ್ನಿಗೇನಾದರೂ ಒಂದು ಪುಟ್ಟದಾಗಿ ಏನಾದರೂ ನಮ್ಮ ಕೈಯಾರೆ ಏನಾದರೂ ಮಾಡಿದ್ರೆ ಕೆಲಸ ಮಾಡಿದ್ರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಒಂದು ಸಣ್ಣದ ಏನೋ ಒಂದು ಆಸೆ ಇಷ್ಟಪಡ್ತಾರೆ. ಏನೋ ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಏನೋ ಒಂದು ದೊಡ್ಡ ಗಿಫ್ಟ್ ಕೊಡಿಸ್ಬಿಟ್ರೇ ಸೆಲೆಬ್ರೇಷನ್ ಅಂತಲ್ಲ. ಈ ಥರ ಸಣ್ಣ ಪುಟ್ಟ ಸ್ವೀಟ್ ಮೆಮೊರೀಸ್ನ ನೀವು ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಲೈಫ್ನ ಎಂಜಾಯ್ ಮಾಡಿ. ನಮ್ಮ ಒಂದು ಸ್ಮಾಲ್ ಸೆಲೆಬ್ರೇಷನ್ಸ್ಗೆ ನೀವು ಭಾಗಿಯಾಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಓದೋದನ್ನು ಮಾತ್ರ ಮರಿಬೇಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್.